ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ, ಚನ್ನಪಟ್ಟಣ, ಕನಕಪುರದ ಭಾಗದಲ್ಲಿ ಕಳೆದ 20 ವರ್ಷಗಳಿಂದ ಕಾಡಾನೆಯ ಹಾವಳಿ ಜಾಸ್ತಿ ಆಗಿತ್ತು. ಅದರಲ್ಲೂ ಚನ್ನಪಟ್ಟಣದ ಒಂದು ಜಿಲ್ಲಾ ಪಂಚಾಯತಿನಲ್ಲಿ ಜನ ವ್ಯವಸಾಯವನ್ನೇ ಕೈ ಬಿಟ್ಟುಬಿಟ್ಟಿದ್ದಾರೆ. 4 ಸಾವುಗಳು ಮತ್ತು ನಮ್ಮ ರೈತರ ಜಮೀನುಗಳಿಗೆ ಹಾವಳಿ. ಹಾಗಾಗಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ಮಾಡಿದ್ರು. ಈಗ ಮೊದಲನೇದಾಗಿ ಕಾಡಿನ ಉದ್ದಕ್ಕೂ ಕೂಡ ಫೆನ್ಸ್ ಹಾಕ್ತಕ್ಕಂಥದ್ದು, ಟ್ರೆಂಚ್ ತೆಗಿತಕ್ಕಂಥದ್ದು, ಆಫ್ರಿಕನ್ ಟ್ರೆಂಚ್ ಅಂತೇಳಿ ದೊಡ್ಡದಾಗಿ ಬ್ಯಾರಿಕೇಡ್ ಹಾಕ್ತಕ್ಕಂಥದ್ದು, ಜೊತೆಗೆ ಇರ್ತಕ್ಕಂಥ ಆನೆಗಳನ್ನು ಇಲ್ಲಿಂದ ತೆರವುಗೊಳಿಸ್ತಕ್ಕಂಥದ್ದು. ನಮ್ಮ ವ್ಯಾಪ್ತಿನಲ್ಲಿ ಸುಮಾರು 8 ಆನೆಗಳಿದೆ ಅಂತೇಳಿ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಕಳೆದ ಬಾರಿನೂ ಕೂಡ 1-2 ಆನೆ ಹಿಡಿದಿದ್ವಿ. ಈ ಸಾರಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದೀನಿ ಮತ್ತು ನಮ್ಮ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಶಾಶ್ವತವಾಗಿ ಇಲ್ಲಿಂದ ಆನೆಗಳನ್ನು ತೆರವುಗೊಳಿಸಬೇಕು, ಅವಕ್ಕೆ ಪರಿಹಾರವಾದಂಥ ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಈ ಸಾರಿ ತೀವ್ರವಾದಂಥ ಕ್ರಮ ತಗೊಳ್ತಾ ಇದೆ. ಇವಾಗ ಏನು ಅರಣ್ಯ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳಿರೋದ್ರಿಂದ ಅವರೇ ಈ ಭಾಗದವರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ತೀವ್ರತೆ ಗೊತ್ತಿರೋದ್ರಿಂದ ಇದು ಭಾಳ ಚರ್ಚೆ ಆಗಿದೆ. ಶಾಶ್ವತ ಪರಿಹಾರನ ನಾವು ಕಂಡುಕೋತೀವಿ. ಆನೆ ಹಾವಳಿನ ಸಂಪೂರ್ಣವಾಗಿ ತಡೆಗಟ್ತೀವಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಎಷ್ಟು ಆನೆಗಳು? ಈಗ 2 ಆನೆಗಳು ಹಿಡಿತೀವಿ. ಹಂಗೆ ಕಂಟಿನ್ಯೂಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಶಾಶ್ವತವಾಗಿ ಇಲ್ಲಿಂದ ಆನೆ ಹಿಡಿತಕ್ಕಂಥದ್ದು ಮತ್ತು ಆನೆಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಕಾಡಿನ ಉದ್ದಗಲಕ್ಕೂ ಬ್ಯಾರಿಕೇಡ್ ಹಾಕಿ ಆನೆಗಳು ಕಾಡಿಂದ ನಾಡಿಗೆ ಬರದಂಗೆ ಕ್ರಮ ತಗೊಳ್ತೀವಿ. ಈ ಸಾರಿ ಒಂದು ಅಂತಿಮವಾಗಿ ಒಂದು ತಾರ್ಕಿಕ ಘಟ್ಟಕ್ಕೆ ಆನೆ ಹಾವಳಿ ಹೋಗುತ್ತೆ. ರೈಲ್ವೆ ಬ್ಯಾರಿಕೇಡ್ಗೆ ಅನುದಾನಕ್ಕೆ ಇಲ್ಲ, ಅನುದಾನಕ್ಕೆ ಸ್ವಲ್ಪ ಕೊರತೆ ಇತ್ತು. ಈಗಾಗಲೇ ಮನವಿ ಸಲ್ಲಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಾರಿ ಸಂಪೂರ್ಣಗೊಳಿಸ್ತೀವಿ. ಶಾಶ್ವತವಾಗಿ ಆನೆ ಹಾವಳಿನ ತಡೆಗಟ್ತೀವಿ ಒಂದು ವಿಶ್ವಾಸದ ಮಾತುಗಳನ್ನ ನಾನಿವತ್ತು ಆಡಲಿಕ್ಕೆ ಸಮಾಧಾನ ಆಗ್ತಾಯಿದೆ. ಆನೆ ಹಾವಳಿಗೆ ಒಂದು ಅಂತಿಮವಾಗಿ ಒಂದು ಅಂಕುಶ ಆಗ್ತದೆ. ಸರ್, ಇದು